ನಮಸ್ಕಾರ ಗೃಹ ಸಚಿವರೇ. ಮರಿ ಮಲ್ಲಿಕಾರ್ಜುನ ಖರ್ಗೆ, ನಿಮ್ಮ ತಂದೆಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ತಂದೆಯ ಸಮಾನದಂಥವರು, ಅಪ್ಪಾಜಿ ಅಂತಲೇ ಕರಿಬೋದು ನಾವು ಅವ್ರನ್ನ. ಯಾಕಂದರೆ ಅವರು ಆಳ್ದಂಥ ಒಂದು ಆಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಹಿಂದಿನಿಂದ ಆಳಿದ್ರು. ಭಾಳ ಎಲ್ಲೂಗೂ ಕೂಡ ಅವರು ಜಂಪ್ ಆದವರೇ ಅಲ್ಲ. ಒಂದೇ ಪಕ್ಷದಲ್ಲಿ ದುಡ್ದಂಥ ಒಬ್ಬ ಧಾರಾಳವಾದ ಹೃದಯ ಶ್ರೀಮಂತಿಕರಾಗಿರ್ತಕ್ಕಂತಹ ಅದ್ಭುತವಾದ ವ್ಯಕ್ತಿ ಅಂತಲೇ ಅದಿದ್ರ ಮಲ್ಲಿಕಾರ್ಜುನ ಸಾಹೇಬರು. ಅವರ ಹೊಟ್ಟೆಲಿ ಹುಟ್ಟಿದಂಥ ನೀವು ಮರಿ ಮಲ್ಲಿಕಾರ್ಜುನವರು, ನಿಮ್ಗೆ ಬಿಡಿ, ನಿಮಗೆ ನಾಡಿನ ಜನ ಏನನ್ನೋದೇ ಗೊತ್ತಿಲ್ಲ. ನಿಮ್ಮನ್ನ ಪ್ರಿಯಾಂಕಾ ಮಲ್ಲಿಕಾರ್ಜುನನ ಬದಲು ನಿಮ್ಮನ್ನ ಕಾಗೆ ಪ್ರಿಯಾಂಕಾ ಮಲ್ಲಿಕಾರ್ಜುನ ಅಂತ ಕರಿಬೋದು ನಿಮ್ಮನ್ನ. ಯಾಕಂದರೆ ನಿಮಗೆ ಗೃಹ ಸಚಿವ ಅನ್ನೋಕ್ಕೆ ಅನ್ಲೈಕ್ ನೀವು. ಯಾಕಂದರೆ ಸ್ವಾಮಿ, ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಜನಗಳಿಗೆ. ಯಾಕಂತಂದರೆ ನಿಮ್ಮ ತಂದೆಯಿಂದ ಬಂದಂಥ ಆ ಭಕ್ತಿ ನಿಮ್ಮ ಮೇಲೆ ಜನಗಳಿಗೆ ಅಷ್ಟೇ. ಒಂದು ನಿಯತ್ತಾದ ಒಬ್ಬ ಮನುಷ್ಯನ ಮಗ ಅಂತ ಬಿಟ್ರೆ ನೀವೇನೂ ಅಲ್ಲ. ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರಿಯಾಂಕಾ ಮಲ್ಲಿಕಾರ್ಜುನ ಸರ್ ಅವರೇ, ನೀವು ಗೃಹ ಸಚಿವರಾಗಿ ಮಾಡಬೇಕಾದ್ದೇನು? ಗೃಹ ಸಚಿವರ ಸ್ಥಾನ ಏನು ತುಂಬಬೇಕು? ಗೃಹ ಸಚಿವರಾದಮೇಲೆ ಆ ಒಂದು ಸ್ಥಾನಕ್ಕೆ ಏನು ಪ್ರಬಲವಾದ ಒಂದು ನಾಯಕತ್ವ ನಾನು ಪಡಿಬೇಕು? ದೇಶದಲ್ಲಿ ನಿಮ್ಮ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಆಗು ಹೋಗುಗಳಿವೆ ರೀ ಸ್ವಾಮಿ. ಗೃಹ ಸಚಿವರೇ, ನಿಮ್ಮ ನಿಜವಾಗ್ಲೂ ನಾಚಿಕೆ ಮಾನ ಮರದಿ ಇದ್ರ ನೀವು ಮಾರ್ಚ್ 30ರಲ್ಲಿ ಮಾತಾಡಿದ್ರಲ್ಲ ಸ್ವಾಮಿ, ಅದೇನೋ ತಿಲಕ ಅಂತ ಸ್ವಾಮಿ, ನಮ್ಮನಲ್ಲಿ ಇಟ್ಟಿದ್ದೇವಲ್ಲ ಸಿಂಧೂರ, ಅದು ಈಗಲದಲ್ಲ ಸ್ವಾಮಿ, ಶತಮಾನದಿಂದ ಬಂದಂಥದ್ದು. ನೀವು ಹೇಳ್ತೀರಾ ಇಸ್ಲಾಮಿಂದ ಬಂದಿದ್ದು ಅಂತ. ನಿಮ್ಮ ಬಾಯಿಗೆ ಏನಂತ ಮಾತಾಡೋಣ ಸರ್? ಇಸ್ಲಾಮಿಂದ ಬಂದಂಥ ಒಂದು ಕುಂಕುಮ ಅಂತ ನೀವು ಅಂದರೆ, ಇಲ್ಲೇ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಅದು ತಯಾರಾಯ್ತದ. ಅದೇನು ಹಿಂದೆ ಬರ್ತಿತ್ತು ಏನೋ ಗೊತ್ತಿಲ್ಲ. ಆದರೆ ನಮ್ಮ ದೇಶದಿಂದ ಏನೇನು ಆಹಾರಗಳು ಹೋಯ್ತಿದ್ದೇವೆ, ಏನೇನು ಸರಕು ಸಾಮಾನುಗಳು ಹೋಯ್ತವೆ ಅಂತ ನಿಮಗೆ ಒಂಚೂರು ಬುದ್ಧಿಲ್ಲ. ಅಲ್ಲಿ ಒಬ್ಬ ಮನುಷ್ಯ ಗೃಹ ಸಚಿವನಾಗಿರ್ಬೋದು, ಒಬ್ಬ ಕನ್ನಡ ನಾಡಿನ ಮನುಷ್ಯರಾಗಿರ್ಬೋದು, ಒಬ್ಬ ಕರ್ನಾಟಕದ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ನಾನು ಇಲ್ಲಿ ನಿಂತ್ಕೊಂಡು ನನ್ನ ಕರ್ನಾಟಕನ ಹೊಗಳ್ಬೇಕ ಹೊರ್ತು ನನ್ನ ಕರ್ನಾಟಕದ ಬಗ್ಗೆ ಹೀನಮಾನವಾಗಿ ಬೈಯೋದಾಗಲಿ, ಕರ್ನಾಟಕದ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ನಾನು ಹುಟ್ಟೂರನ್ನ ಕೆಟ್ಟದಾಗಿ ಮಾತಾಡ್ಕೊಳ್ಳೋದಾಗಲಿ, ನಾನು ಬೆಳೆದಂಥ ಭಾಷೆ, ನಾನು ಆಡ್ದಂಥ ಭಾಷೆನ ಕೆಟ್ಟದಾಗಿ ಮಾತಾಡಿದ್ರೆ ನಾವೊಬ್ಬರು ಕನ್ನಡಿಗರ? ನೀವಲ್ಲಿ ನಿಂತ್ಕೊಂಡು ನನ್ನ ಧರ್ಮನ, ನನ್ನ ಕರ್ನಾಟಕ, ನನ್ನ ಕನ್ನಡ ಧರ್ಮನ, ನನ್ನ ಕನ್ನಡ ತಾಯಿನ, ನನ್ನ ಭಾರತಾಂಬೆಯನ್ನು ನೀವು ಅವಮಾನ ಮಾಡ್ತಿದ್ದೀರಾ? ಕಾಗೆ ಖರ್ಗೆ ಅವರೇ, ನಿಮ್ಗೆ ಬರೋದಿದ್ದೇನ್ರಿ? ಗೃಹ ಸಚಿವರು ಅನ್ನೋಕ್ಕೆ ಅನ್ಫಿಟ್ ನೀವು. ನಿಮ್ಮ ಒಂದಷ್ಟು ಬೆಂಕಿ ಹಾಕ. ನೀವೆಲ್ಲ ಕಾಂಗ್ರೆಸ್ಸಿಗರೇನ್ರಿ? ಕಾಂಗ್ರೆಸ್ಗಳಂತಂದ್ರೆ ವಿರೋಧ ಅನ್ನೋಂಗೈತೆ. ಕರ್ನಾಟಕ ನಮ್ಮ ಭಾರತಕ್ಕೆ ವಿರೋಧ ನೀವು, ನಮ್ಮ ಭಾರತಕ್ಕೆ ಭಯೋತ್ಪಾದಕರು ನೀವು ಕಾಂಗ್ರೆಸ್ಸಿಗರು. ಒಬ್ಬೊಬ್ರು ಒಂದೊಂಥರ ಆಡ್ತಿರಲ್ರಿ. ಒಬ್ಬೊಬ್ರು ಕೂಡ ನಮ್ಮ ಕರ್ನಾಟಕ, ನಮ್ಮ ನಾಡನ್ನ, ನಮ್ಮ ದೇಶನ, ನಮ್ಮ ಮಣ್ಣ ಲಾಸ್ಟ್ಗೆ ಕುಂಕುಮ ನಿಮ್ಮ ಹೆಂಡ್ತಿನೂ ಹಾಕತ್ತಿರಲ್ವೇನ್ರಿ? ನೀವು ಹಾಕತ್ತಿರಲ್ಲ, ನೀವು ಹಾಕಳಲ್ಲ ಬಿಡಿ. ನಿಮ್ಮ ಮಿಸಸ್ಸು, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ತಿಲ್ಕ ಇಟ್ಕೋತಾರ. ಆ ತಿಲ್ಕಗೆ ಅವಮಾನ ಮಾಡ್ರಿ. ನೀ ಎಂತ ಮಹಾನ್ ಗೃಹ ಮಂತ್ರಿ ರೇ, ನಿಮಗೆ ಹೇಳ್ಕೋಬೇಕು, ನಿಮಗೆ ನಾಚಿಕೆ ಆಗ್ಬೇಕು ಇವೆಲ್ಲ. ಗೃಹ ಮಂತ್ರಿಗಳು ಅಂತಂದರೆ ಏನು ಗೊತ್ತಾ ಸ್ವಾಮಿ ಅದರ ಅರ್ಥ? ತಾವು ಕೂತಿರ್ತಕ್ಕಂಥ ಸೀಟ್ನ ಎಷ್ಟು ಭದ್ರವಾಗಿ ಇಟ್ಕೋಬೇಕು, ಎಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು, ಅದಕ್ಕೊಂದು ಸ್ಥಾನ ಯಾವ ಥರ ತುಂಬಬೇಕು, ಕಾನೂನು ಸುವ್ಯವಸ್ಥೆ ಯಾವ ಥರ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಹಾಳು ಬಿದ್ದೋಗಿದೆ. ಸ್ಥಾನನ ಬಲಪಡಿಸ್ಕೋಬೇಕು, ನಿಮ್ಮ ಖಾತೆನ ಬಲಪಡಿಸ್ಕೋಬೇಕು. ನೆಕ್ಸ್ಟ್ ಇನ್ನೊಂದು, ಹೆಣ್ಣು ಮಕ್ಕಳ ಸಂರಕ್ಷಣೆಯನ್ನು ನೀವು ಕಾನೂನನ್ನ ಬಲಪಡಿಸ್ಕೋಬೇಕು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯ್ತಿದೆ, ಅದನ್ನು ಬಲಪಡಿಸ್ಕೋಬೇಕು. ಶಾಲೆ ಕಾಲೇಜುಗಳಲ್ಲಿ ಅವ್ಯವಸ್ಥೆ ಎಲ್ಲ ಆಗಿದೆ, ಅದನ್ನು ಬಲಪಡಿಸ್ಬೇಕು. ಒಂದಿಷ್ಟು ಸಾರು ನೀವು ಹೆಣ್ಮಕ್ಳ ಮೇಲೆ ಇಷ್ಟೆಲ್ಲ ರೇಪು ಮರ್ಡ್ರು ಆಯ್ತದ, ನೀವು ಒಂದಿಷ್ಟು ಸಾರು ಕಾನೂನು ಬಗ್ಗೆ ಒಂದು ದಿವಸ ಮಾತಾಡ್ರಿ. ಖರ್ಗೆ ಕಾಗೆ ಅವರೇ, ನಿಮ್ಮ ಯೋಗ್ಯತೆ ಒಂದಷ್ಟು ಬೆಂಕಿ ಹಾಕ. ಯಾವಾಗ ನೋಡು RSS BJP ನಿಮ್ಗೆ ಏನ್ರಿ ಆಗ್ಬಿಟ್ಟಿದೆ ಅದು ಮಂತ್ರ? ನಿಮ್ಮ ಕಾಂಗ್ರೆಸ್ಸಿಗರು ಇಷ್ಟು ಬೇಡದ ವಿಷಯನೆಲ್ಲ ಎತ್ಕೋತೀರಿ ರೀ. RSS ಅನ್ನೋದು ಒಂದು ವಿಚಾರವಾದಿ, ಅವರೊಂದು ವಿಚಾರ ಮಾಡ್ತಾರೆ ಅಷ್ಟೇ. ಏನು ಯಾರಿಗೆ ಅನ್ಯಾಯ ಆಯ್ತಿದೆ ಅದ್ರ ಬಗ್ಗೆ ಎತ್ಕೊಂಡು ಮಾತಾಡೋದು ಅವ್ರ ಕೆಲಸ ಅಷ್ಟೇ ಅಲ್ರಿ. ನೀವೊಂದು ಹೇಳ್ತೀರಿ RSS ನಮ್ಮನ್ನ ಯಾವತ್ತೂ ನಾನು ಇರೋ ತನಕ ಅದನ್ನ ಬಲಪಡಿಸಲ್ಲ ಅಂತ. ಅದು ಹೆಂಗೋ ಇತ್ತು, ಅವ್ರ ಚಡ್ಡಿನೋ ಏನೋ ಹಾಕೊಂಡು ಲೆಫ್ಟ್ ರೈಟ್ ಮಾಡ್ಕೊಂಡು ಒಂದು ಒಣ್ಣೆ ಎತ್ಕೊಂಡು ಹೋಯ್ತಾ ಇದ್ರು. ರಾಮ ಸೀತಾ ಅನ್ಕೊಂಡು ಏನೋ ಅವ್ರ ಭಕ್ತಿ ಪಾಪ ರಾಮ ಸೀತೆ ನೆನೆಸ್ಕೊಂಡು
ನಮ್ಮ ಹಿಂದೂ ಧರ್ಮನ ಹೊಗಳ್ಕೊಂಡು ಹಾಡ್ಕೊಂಡು ಕುಣ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಯ್ತಾ ಇದ್ರು RSS. ನೀವೇನು ಮಾಡ್ರಿ RSSನ ಕೆಣಕಿ ಅದನ್ನು ನಿಜವಾಗ್ಲೂ ಒಂದು ರೂಪಕ್ಕೆ ತಂದು ಭದ್ರಪಡಿಸಿರೋರೇ ನೀವು ಖರ್ಗೆ ಅವರೇ. ಯಾವತ್ತು ಒಂದು ಕಾನೂನು ವ್ಯವಸ್ಥೆನ ಒಂದು ಹಿಂದೂ ಧರ್ಮನ ನೀವು ತುಳಿಯಕ ಯಾವತ್ತು ಪ್ರಯತ್ನ ಪಡ್ತಿರೋ ಅದೇ ಭದ್ರ ಆಗೋದು. ಇದು ನೋಡಿ ಇವತ್ತು ನಿಜವಾಗ್ಲೂ ನಿಮ್ಮ ಕಾಂಗ್ರೆಸ್ಗಳಿಂದಾಡಿ RSS ಇವತ್ತು ಭದ್ರವಾಗಿ ನಿಂತಿದೆ ಅಂತಂದ್ರೆ ಅವರು ವಿಚಾರವಾದಿಗಳು. ವಿಚಾರವನ್ನು ಎಷ್ಟು ಅದ್ಭುತವಾಗಿ ಅವ್ರು ಮಾಡ್ತಾರೋ, ಅವ್ರು ಯಾವ ಸಮಸ್ಯೆಗೂ ಬರಲ್ಲ. ನೀವೇ ಕೆಣಕಿ ಅದನ್ನ ಭದ್ರ ಮಾಡಿ ರಿಜಿಸ್ಟರ್ ಮಾಡಿ ಇನ್ನು ಭದ್ರಕೋಟೆಯನ್ನು ಆಯ್ಕೆ ಮಾಡಿ. ಅದಕ್ಕೆ ಅದನ್ನ ಹೇಳ್ತಾರೆ ರಾಮನ ರಕ್ಷಣೆ ಇದೆ RSSಕ್ಕೆ. ನೋಡಿ, ರಾಮ ಸೀತೆಯ ರಕ್ಷಣೆ ಇದೆ ಅಂತ RSS ಬಗ್ಗೆ ನೀವು ಅವತ್ತು ಮಾತಾಡ್ತೀರಲ್ಲ ರೇ ಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ ಆಗಿ ಕಾಗೆ ಅವರೇ, ನಿಮ್ಮನ್ನ ಕಾಗೆ ಅಂತಲೇ ಕಟ್ತೀನಿ ಅಲ್ರೇ. ನಿಮ್ಮಲ್ಲಿ ಒಂದೇ ಒಂದು ಮಾತು ಕೇಳ್ತೀನಿ ಸ್ವಾಮಿ ಖರ್ಗೆ ಅವರೇ, ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಸೋದರ ಮತ್ತು ನಿಮ್ಮ ಸಹೋದರ ಮತ್ತು ನಿಮ್ಮ ಅಜ್ಜಿ, ನಿಮ್ಮ ಸೋದರದ ಅತ್ತೆ ಸೀಮಣ್ಣ ಹಾಕಿ ನಡುಬದಲ್ಲಿ ಸುಟ್ರಲ್ರಿ ನಿಮ್ಮ ಬ್ರದರ್ಸ್ ಟೀಮು. ನಿಮ್ಗೆ ತಾಕತ್ತಿದ್ರೆ ಕೇಳೋಕ್ಕಾಗುತ್ತಾ ಅದನ್ನು? ನಿಮ್ಗೆ ತಾಕತ್ತಿದ್ರ ಅದು ಯಾರು ಮಾಡಿದ್ರು ಅನ್ನೋದನ್ನ ನೀವು ಕಾನೂನಲ್ಲಿ ನೀವು ಗೃಹ ಮಂತ್ರಿಯಾಗಿ ನೀವು ವಿಧಾನಸೌಧದಲ್ಲಿ ಪ್ರಚಾರ ಮಾಡೋಕ್ಕಾಗುತ್ತಾ? ಹಾಳಾದ ಓಟ್ಗೋಸ್ಕರ, ಹಾಳಾದ ಖಾತೆಗೋಸ್ಕರ, ಹಾಳಾದ ಮಿನಿಸ್ಟ್ರಿಗೋಸ್ಕರ ನಿಮ್ಮ ಹಾಳು ಬಿದ್ದೋಗ ನೆಗೆದು ಬಿದ್ದೋಗ ನಿಮ್ಮ ಮಿನಿಸ್ಟ್ರ್ ಸ್ಥಾನ ಅಧ್ಯಕ್ಷರ ಮನೆ ಹಾಳಾಗ ನಿಮ್ಮ ಮನೇಲಿ ಜೀವಂತವಾಗಿ ಸಾಯ್ತಾ ಇದ್ರೂ ಕೇಳಕ್ಕೆ ತಾಕತ್ತಿಲ್ಲ ಅಂದಮೇಲೆ ನೀವು ಜನಗಳನ್ನ ಕೇಳಕ್ಕೆ ತಾಕತ್ತಿದ್ಯಾ? ಕೇಳಕ್ಕೆ ಧೈರ್ಯ ಇದೆಯಾ? ರೇ ಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮಲ್ಲಿ ಒಸಿ ಆಸ್ತಿದೇನ್ರಿ? ಆ ವಾಸ್ತಿನೇ ಮಾರ್ಬಿಟ್ರೆ ಜನಗಳನ್ನ ತುಂಬಾ ಚೆನ್ನಾಗಿ ಕಾನೂನು ವ್ಯವಸ್ಥೆ ತರ್ಬೋದು, ಜನಗಳಿಗೆ ಬಡವ್ರಿಗೆ ಹಂಚ್ಬೋದು. ನೀವು ಯಾಕ್ರಿ ಯಾವತ್ತೂ ಕಾನೂನು ಬಗ್ಗೆ ನೀವೇನಾದ್ರು ತಿಳ್ಕೊಂಡಿದ್ರ? ಕಾನೂನು ಸುವ್ಯವಸ್ಥೆ ಹೆಣ್ಣು ಮಕ್ಕಳಿಗೆ ಕಾನೂನಲ್ಲಿ ಏನಾಗಿದೆ, ಚಿಕ್ಕ ಮಕ್ಕಳ ಮೇಲೆ ರೇಪ್ ಆಯ್ತದೆ, ಅದನ್ನು ನಿಜವಾಗ್ಲೂ ನೀವೇನಾದ್ರು ಗೃಹ ಮಂತ್ರಿಗಳಾಗಿದ್ರ ಮನೆ ಒಳಗಡೆ ನೀವು ಹೆಣ್ಣು ಮಕ್ಕಳು ಅಕ್ಕ ತಂಗಿರು ನಿಮ್ಮ ಫ್ಯಾಮಿಲಿ ಏನಾದ್ರು ಯೋಚನೆ ಮಾಡ್ತೀರಿ ಅನ್ನೋದಾದ್ರೆ ಇವತ್ತು ಕರ್ನಾಟಕದಲ್ಲಿ, ರಾಜ್ಯ ಕರ್ನಾಟಕದಲ್ಲಿ ನಿಮ್ಮ ಕಂಡಗೆ ಜನಗಳ ಕಂಡಾಗೆ ಕಣ್ಣಿಗೆ ಬೆಚ್ಚಿ ಬೀಳೋ ಮಟ್ಕ ತುಂಬ ಅನ್ಯಾಯವಾಗಿ ವಿಕೃತವಾಗಿ ಕಾಮಿಗಳು, ಕಾಮಕರು, ಕೆಲವು ಪುಂಡ್ರು, ರೌಡಿಸಮ್ಗಳು ಇಂಥವ್ರನ್ನೆಲ್ಲ ಮಟ್ಟಕ್ಕೊಂದು ಕಾನೂನು ತಗೊಬನ್ರಿ. ನಿಮ್ಮ ವ್ಯಕ್ತಿಗೆ ಬೆಂಕಿ ಹಾಕ ಅದು ಕಂಡ್ರಿ ಕಾನೂನು ಅಂತಂದ್ರ ಮಾತೆತ್ತಂದ್ರೆ ಬರೀ ಕುಂಕುಮ ಬಗ್ಗೆ ಮಾತಾಡ್ತೀಯಲ್ಲೋ ಖರ್ಗೆ ಕಾಗೆ ಅವ್ರೆ. ನಿಮ್ಮ ವ್ಯಕ್ತಿಗೆ ಬೆಂಕಿ ಸಿಕ್ಕಾಕ ಮಾತಾಡಬಾರ್ದು. ನೀವು ಮಾತಾಡಾಗಿದ್ರೆ ಕಾನೂನುಗಳು ಬೇಕಾದಷ್ಟಿದೆ, ತಿದ್ದುಪಡಿ ಮಾಡಿ ಕಾನೂನುಗಳನ್ನ ಸರಿಯಾದ ರೀತಿಯಲ್ಲಿ ತಗೊಂಡು ಬನ್ನಿ. ಪೊಲೀಸ್ ವ್ಯವಸ್ಥೆ ಕರೆಕ್ಟ್ ಮಾಡಿ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ, ಪುಂಡ್ರು ಪೋಖರಿಗಳಿಗೆಲ್ಲ ಒಳಕಾಕಿ, ನನ್ನ ಮಕ್ಕಳನ್ನ ತಗೊಂಡು ಬಂದು ರೌಡಿಗಳನ್ನ ಎಲ್ಲರನ್ನು ಕರ್ಕೊಬಂದ್ಬಿಟ್ಟು ನಮ್ಮ ಟ್ಯಾಕ್ಸು ನಮ್ಮನೆ ದುಡ್ಡಲ್ಲಿ ಅವ್ರನ್ನ ಯಾಕ್ರಿ ಸಾಕ್ತೀರಿ? ಕರ್ಕೊಂಡೋಗಿ ಜೀವಾವಧಿ ಶಿಕ್ಷೆ ಕೊಡ್ರಿ. ರೇಪ್ ಮಾಡೋರಿಗೆಲ್ಲ ಜೀವಾವಧಿ ಶಿಕ್ಷೆ ಅಲ್ಲ, ಕಂಡಲ್ಲೇ ಗುಂಡು ಅಂತ ಸುಟ್ಟಾಕಿ ಒಂದಷ್ಟು ರೇಪಿಸ್ಟ್ರುಗಳೆಲ್ಲ ಕಲಿತಾರೆ. ಇನ್ಯಾರು ರೇಪ್ ಮಾಡೋದಿದ್ರೆ ಅಯ್ಯೋ ನಾವು ಹಿಂಗೆ ಮಾಡ್ರಿ ಹೆಣ್ಣು ಮಕ್ಳಿಗೆ ನಮಗೆ ಇದೇ ಗತಿ ಅಂದ್ಬಿಟ್ಟು ತಿತ್ಕೋತಾರೆ ಮಕ್ಕಳು. ಅದು ಬಿಟ್ಬಿಟ್ಟು ಯಾರೇ ಏನೇ ಮಾಡ್ರು ನಂಗೇನು ಬೇಕು ಅಂತೇಳಿ RSS ಚಡ್ಡಿಗೆ ನೀವೇ ಹಾಕ್ರಿ ಕೈ ಹಾಕ್ತೀರಿ. ನಿಮ್ಮ ಬೆಂಕಿ ಸಿಕ್ಕಾಕ ದಟ್ಸಾಲ್. ನಾನೇನಾದ್ರು ತಪ್ಪಾಗಿ ಮಾತಾಡ್ರಿ ದಯವಿಟ್ಟು ಕ್ಷಮಿಸಿ ಬಂಧುಗಳೇ, ನಾಡಿನ ಬಂಧುಗಳೇ. ಇಂಥ ಕಾನೂನು ತರೋರನ್ನ ಧೈರ್ಯವಾಗಿ ಮಾತಾಡಿ, ಹೆದರ್ಕೋಬೇಡಿ. ಏನಾರು ಎದುರಿಗೆ ಸಿಕ್ಕರೆ ಹಿಂಗೇ ಮಾತಾಡಿ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಅಷ್ಟಕ್ಕೂ ಯಾವಾಗಲೂ ಇಸ್ಲಾಂ ಧರ್ಮದ ಬಗ್ಗೆ ನೀವೇನಾರು ಅಷ್ಟು ಪ್ರೀತಿ ಇದ್ರೆ ದಯಮಾಡಿ ನಿಮ್ಮ ಖಾತೆಗೆ ರಾಜೀನಾಮೆ ಕೊಟ್ಬಿಟ್ಟು ಇಸ್ಲಾಂಗೆ ಹೋಗ್ಬಿಡಿ. ನೀವು ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಗೃಹ ಸಚಿವ ಆಗಕ್ಕೆ ಬೇಡ. ನೀವು ಅನ್ಫಿಟ್ ನೀವು ಇರಬೇಡಿ. ಏನಕ್ಕೆ ಇರ್ತೀರಿ? ಹೋಗಿ ಯಾರ್ಯಾರು ಹೊಗಳ್ತಾರೋ ಅವರಲ್ಲಿ ಹೋಗಿ ಸೇರ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ನೆಲ ಜಲ ಭಾರತಾಂಬೆ ಹತ್ರ ನೀವು ನಿಂತ್ಕೊಂಡು ಬೇರೆ ಭಾಷೆನ ನೀವು ಅವ್ರನ್ನ ಅಷ್ಟು ಹೊಗಳಿದ ಮೇಲೆ ನೀವು ಅಲ್ಲೋಗಿ ಸರ್. ಯಾಕಿದ್ದೀರ ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧ ಮೆಟ್ಲು ಹತ್ತಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತೀನಿ. ಹೋಗ್ರಿ ಕತ್ತಮೇಶ್ವರಿ ಹೋಗ್ರಿ ಹೋಗಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂಗೊಳ್ಳಿ ರಾಯಣ್ಣ.